ಡಿ ಕೆ ಶಿವಕುಮಾರ್ ಅವರು ರಾಜ್ಯದ 25ನೇ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಅದಂತೂ ಫಿಕ್ಸು. ಆದ್ರೆ ಅವರ ಜೊತೆ ಕ್ಯಾಬಿನೆಟ್ ನಲ್ಲಿ ಯಾರಿರ್ತಾರೆ ಅನ್ನುವಂತ ಕುತೂಹಲಕ್ಕೆ ಬ್ರೇಕ್ ಇನ್ನೂ ಕೂಡ ಬಿದ್ದಿಲ್ಲ. ಬಟ್ ಈಗ ಗೊತ್ತಾಗ್ತಾ ಇರುವಂತದ್ದು, ಒಂದೊಂದೇ ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ ವಿಚಾರಗಳು. ನಾವು ತೋರಿಸ್ತಾನೆ ಇದ್ವಿ 13 ಜನ ಆಗುವಂತ ಚಾನ್ಸಸ್ ಇದೆ ಅಂತ. ಅದರಲ್ಲಿ ಕನ್ಫರ್ಮ್ ಅನ್ನುವಂತ ರೀತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ಕಾಂಗ್ರೆಸ್ನ ಹಿರಿಯ ನಾಯಕ, ಅವರ ಸ್ಥಾನ ಬಹುತೇಕ ಖಚಿತ ಆಗಿದೆ. ಪರಮೇಶ್ವರ್ಗೆ ಎಐಸಿಸಿ ನಾಯಕರಿಂದ ಫೋನ್ ಕರೆ ಬಂದಿದೆ. ಸಂಜೆ ಪ್ರಮಾಣ ವಚನ ತೆಗೆದುಕೊಳ್ಳುವಂತೆ ಸೂಚನೆ ಹೋಗಿರುವಂತದ್ದು. ಪರಮೇಶ್ವರ್ಗೆ ಡಿಸಿಎಂ ಸ್ಥಾನನೂ ಕೂಡ ಸಿಗುತ್ತಾ? ಸಚಿವ ಸ್ಥಾನ ಮಾತ್ರ ಅಲ್ಲ, ಉಪಮುಖ್ಯಮಂತ್ರಿ ಕೂಡ ಆಗ್ಲಿದ್ದಾರೆ ಅಂತ ಹೇಳಲಾಗ್ತದೆ. ಅದರ ಜೊತೆಗೆ ಪ್ರಬಲ ಖಾತೆ ಅಂತ ಕಾದ್ ನೋಡ್ಬೇಕು. ಪ್ರಬಲ ಖಾತೆ ಅಂದ್ರೆ ಯಾವ್ದು ಸಿಗುತ್ತೆ ಅಂತ. ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ. ಪರಮೇಶ್ವರ್ ಸಚಿವರಾಗೋದು ಕನ್ಫರ್ಮ್. ಹಾಗೆ ಉಪಮುಖ್ಯಮಂತ್ರಿ ಆಗ್ತಾರಾ? ಉಪಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ನಮಗೆ ಮಾಹಿತಿ ಸಿಗ್ತಾ ಇದೆ. ಪರಮೇಶ್ವರ್ ಅವರು ಮತ್ತೊಮ್ಮೆ ಉಪಮುಖ್ಯಮಂತ್ರಿ, ಇದೇನು ಫಸ್ಟ್ ಟೈಮ್ ಅಲ್ಲ ಉಪಮುಖ್ಯಮಂತ್ರಿ ಆಗಲಿರುವಂತದ್ದು. ಪರಮೇಶ್ವರ್ ಅವರು ಹಿಂದೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ ಕುಮಾರಸ್ವಾಮಿ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಅವಾಗ ಉಪಮುಖ್ಯಮಂತ್ರಿಗಳಾಗಿದ್ರು. ಈಗ ಮತ್ತೊಮ್ಮೆ ಉಪಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇದೆ. ಮೇನ್ ಆಗಿ ದಲಿತ ಕೋಟ, ದಲಿತರನ್ನ ನಾವೆಲ್ಲೂ ಕೂಡ ಕೈ ಬಿಟ್ಟಿಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೂಡ ಪಾಸ್ ಮಾಡಬೇಕಾಗಿರುವಂತದ್ದು. ಅದರ ಜೊತೆಗೆ ಸಿದ್ದರಾಮಯ್ಯನವರ ಒತ್ತಡ ಕೂಡ ಇದೆ. ಆಕ್ಚುಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದೇ ಒಂದು ಡಿಸಿಎಂ ಆಗುವಂತದ್ದು ಇಷ್ಟ ಇರಲಿಲ್ಲ. ಬೇಕಾದ್ರೆ ಮಾಡಂಗಿದ್ರೆ 4 ಮಾಡ್ಬಿಡಿ, ಒಂದು ಬೇಡ ಅಂತ. ಯಾಕೆಂದ್ರೆ ಆಲ್ಟರ್ನೇಟಿವ್ ಅನ್ನುವಂತ ರೀತಿಯಲ್ಲಿ ಟ್ರೀಟ್ ಮಾಡ್ದಂತಾಗುತ್ತೆ. ಈಗ ಡಿಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರಿದ್ರಲ್ಲ, ಅವಾಗ ಏನ್ ಗೊತ್ತಾಗ್ತಾ ಇತ್ತು, ಒಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮತ್ತೊಂದು ಉಪಮುಖ್ಯಮಂತ್ರಿ ಆಗಿದ್ದಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಪವರ್ಫುಲ್ ಆಗಿದ್ರು. ಮತ್ತೊಂದು ಪವರ್ ಸೆಂಟರ್ ರೀತಿಯಲ್ಲಿ ಕಾಣಿಸ್ತಾ ಇದ್ರು. ಈಗಲೂ ಕೂಡ ಅದೇ ರೀತಿಯಾಗಿ ಚೆಕ್ಮೇಟ್ ಅನ್ನ ಇಡ್ಲಿಕ್ಕೆ ಮುಂದಾಗ್ತಾ ಇದೆಯಾ, ಅಥವಾ ಇದು ಜಾತಿ ಸಮೀಕರಣದ ಲೆಕ್ಕಾಚಾರವ ಗೊತ್ತಿಲ್ಲ. ಯಾಕೆಂದ್ರೆ ಪರಮೇಶ್ವರ್ ಅವರು ಹಿರಿಯ ನಾಯಕರು, ಆಕ್ಚುಲಿ ಮುಖ್ಯಮಂತ್ರಿನೇ ಆಗ್ಬೇಕಾಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕೂಗೆದ್ದಿತ್ತು. ದಲಿತ ಸಮುದಾಯಕ್ಕೆ ಈ ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿ ಅಂತೆಲ್ಲ ಕೇಳಲಾಗಿತ್ತು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ರೆ ಅಲ್ಲಿಗೆ ಪರಮೇಶ್ವರ್ ಅವ್ರನ್ನ ತಗೊಂಡೋಗಿ ಕೂರಿಸ್ಬೇಕು ಅಂತ. ಆದ್ರೆ ಡಿ ಕೆ ಶಿವಕುಮಾರ್ ಯಾವ ರೀತಿಯಾಗಿ ಸಂಘಟನೆ ಮಾಡಿದ್ರು, ಪಕ್ಷ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಅವರ ಶ್ರಮ ಎಷ್ಟಿತ್ತು, ಅಧಿಕಾರ ಹಂಚಿಕೆ ಒಪ್ಪಂದ ಯಾವ ರೀತಿಯ ಆಗಿತ್ತು, ಅದೆಲ್ಲದರ ಆಧಾರದ ಮೇಲೆನೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ತು. ಈಗ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇದೆ. ಅವರಿಗೆ ಈಗ ಆಲ್ರೆಡಿ ಕರೆ ಹೋಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಂದನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಪಟೇಲ್ರೆ, ಫಸ್ಟ್ ಹೆಸರು ಈಗ ಕನ್ಫರ್ಮ್ ಆಗ್ತಾ ಇರುವಂತದ್ದು ಪರಮೇಶ್ವರ್ ಅವರದು ಮತ್ತೊಮ್ಮೆ ಸಚಿವರಾಗಲಿದ್ದಾರೆ. ಆದ್ರೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗುವಂತ ಚಾನ್ಸಸ್ ಕೂಡ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದರ ಜೊತೆಗೆ ಪ್ರಬಲ ಖಾತೆ ಅಂತ ಯಾವ ರೀತಿಯಾಗಿ ನೋಡ್ತಾ ಹೋಗ್ಬೋದು? ಏನ್ ಉಪಮುಖ್ಯಮಂತ್ರಿ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಪೃಥ್ವಿ, ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಇದೀಗ ಏಕೈಕ ಉಪಮುಖ್ಯಮಂತ್ರಿಯಾಗಿ ಡಿಸಿಎಂ ಉಪಮುಖ್ಯಮಂತ್ರಿ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಕಾರಣ ಹಿರಿಯ ದಲಿತ ನಾಯಕ ಅನ್ನೋ ಕಾರಣಕ್ಕಾಗಿ ಮತ್ತು ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಬಂದಿರುವ ಕಾರಣಕ್ಕಾಗಿ ಮತ್ತು ಒಬ್ಬರಿಗೆ ಅವಕಾಶ ಕೊಡಬೇಕನ್ನೋ ಕಾರಣಕ್ಕಾಗಿ ಈ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥದ್ದು. ಆ ಮುಖಾಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಸಿಎಂ ಆಗಿ ಏಕೈಕ ಡಿಸಿಎಂ ಆಗಿ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿರ್ತಕ್ಕಂಥದ್ದು. ಮತ್ತು ಇದೀಗ ಅವರಿಗೆ ಹೈಕಮಾಂಡ್ನಿಂದಲೂ ಕೂಡ ಅವರಿಗೆ ಸ್ವಾಗತ ಕೋರಿ ಮತ್ತು ಪ್ರಮಾಣ ವಚನ ಸ್ವೀಕರಿಸುವ ವಿಚಾರ ಮತ್ತು ಡಿಸಿಎಂ ಆಗಿರುವ ಸಂಬಂಧಪಟ್ಟಾಗಿ ಶುಭಾಶಯ ಕೋರಿ ಅವರಿಗೆ ಕರೆ ಬಂದಿರತಕ್ಕಂಥದ್ದು. ಇವತ್ತು ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಹಿರಿಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಆ ಮುಖಾಂತರ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಎಲ್ಲೊಂದು ಕಡೆ ಡಿಸಿಎಂಗಳು ಇರಲ್ಲ ಅಂತ ಹೇಳ್ತಿದ್ರು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಪರ್ಯಾಯ ಶಕ್ತಿ ಕೇಂದ್ರ ಸೃಷ್ಟಿಯಾಗುವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಕೂಡ ತಮ್ಮ ಅಭಿಪ್ರಾಯವನ್ನು ಹೈಕಮಾಂಡ್ಗೆ ಇಟ್ಟಿದ್ರು. ಯಾವುದೇ ಕಾರಣಕ್ಕೂ ಕೂಡ ಡಿಸಿಎಂ ಸೃಷ್ಟಿ ಬೇಡ ಅಂತ ಹೇಳ್ತಿದ್ರು. ಏಕೈಕ ಸಿಎಂ ಆಗಿ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿದ್ರು. ಆದರೆ ಹೈಕಮಾಂಡ್ ಎಲ್ಲ ಒಂದು ಕಡೆ ಇದೊಂದು ರೀತಿ ಚೆಕ್ಮೇಟ್ ಅಂತ ಹೇಳಲಾಗ್ತಿದೆ. ಪರಮೇಶ್ವರ್ ಅವ್ರನ್ನ ಡಿಸಿಎಂ ಮಾಡೋ ಮುಖಾಂತರ ಚೆಕ್ಮೇಟ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸಲಿದ್ದಾರೆ. ಪೃಥ್ವಿ, ಆ ಮುಖಾಂತರ ಹಿರಿಯ ದಲಿತ ನಾಯಕನಿಗೆ ಮತ್ತು ದಲಿತ ಸಿಎಂ ರೇಸ್ನಲ್ಲಿದ್ದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹೈಕಮಾಂಡ್ ಅಂತಿಮವಾಗಿ ಗೌರವ ಸಲ್ಲಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತೇಳಿದ್ರೆ ಒಂದು ಕಡೆ ನಾವು ಯಾವಾಗಲೂ ಕೂಡ ತುಳಿಸ್ಕೊಂಡಿರೋರು ತುಳಿತಾನೆ ಇರ್ತಾರೆ, ಎಷ್ಟು ದಿನ ತುಳಿತಾರೆ ತುಳಿಲಿ ಅಂತೇಳಿ ಆಕ್ರೋಶದ ಮಾತುಗಳನ್ನ, ನೋವಿನ ಮಾತುಗಳನ್ನ ಪದೇ ಪದೇ ಹೇಳ್ತಿದ್ರು. ಮತ್ತು ಒಬ್ಬ ದಲಿತ ಈ ರಾಜ್ಯದಲ್ಲಿ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಈಗಷ್ಟೇ ತೋರಿಸ್ತಾ ಇದ್ವಿ ಕೆಪಿಸಿಸಿ ಅಧ್ಯಕ್ಷರ ರೇಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸಂತೋಷ್ ಲಾಡ್ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇತ್ತು. ಹಾಗೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರುವಂತದ್ದು ಅಂದ್ರೆ ಬಿ ಕೆ ಹರಿಪ್ರಸಾದ್ ಅವರ ಹೆಸರು. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಬಿ ಕೆ ಹರಿಪ್ರಸಾದ್ ಹೆಸರು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಅಹಿಂದ ಮತ ಬ್ಯಾಂಕ್ ಕಾರಣಕ್ಕೋಸ್ಕರ ಹರಿಪ್ರಸಾದ್ಗೆ ಮಣೆ ಹಾಕುವಂತ ಸಾಧ್ಯತೆ ಇದೆ. ಸಂತೋಷ್ ಲಾಡ್ ಹೆಸರಿಗೆ ರಾಜ್ಯ ನಾಯಕರು ತಕರಾರನ್ನ ತೆಗೆದಿರುವಂತ ಹಿನ್ನೆಲೆಯಲ್ಲಿ, ಯಾಕೆಂದ್ರೆ ಜಾತಿ ಬಲ ಇಲ್ಲ,
ಮೇನ್ ಆಗಿ ನೋಡುವಂಥದ್ದೇ ಜಾತಿ ಅಲ್ವಾ ರಾಜಕಾರಣದಲ್ಲಿ. ಮರಾಠ ಸಮುದಾಯಕ್ಕೆ ಸೇರ್ತಾರೆ. ಸೊ ಹೀಗಾಗಿ ಅವರ ಹೆಸರು ಬೇಡ ಅಂತ ಸಾಕಷ್ಟು ಜನ ಅಂದ್ರೆ ವಿರೋಧವನ್ನ ವ್ಯಕ್ತಪಡಿಸಿರುವಂಥದ್ದು. ಸಂತೋಷ್ ಲಾಡ್ಗೆ ಅಂತಲ್ಲ, ಆದ್ರೆ ಬಲ ಇಲ್ಲ ಅಂತ, ಜಾತಿ ಬಲ ಇಲ್ಲ ಅಂತ. ಬಿ ಕೆ ಹರಿಪ್ರಸಾದ್ ಅವರ ಹೆಸರು ಪರಿಶೀಲಿಸ್ತಾ ಇರುವಂಥದ್ದು ಹೈಕಮಾಂಡ್ ಅಹಿಂದ ಅನ್ನುವಂಥ ಕಾರಣಕ್ಕೋಸ್ಕರ. ಮೇನ್ ಆಗಿ ಸಿದ್ದರಾಮಯ್ಯನವರು ಅವರ ಪರವಾಗಿ ನಿಂತ್ಕೊಂಡಿರುವಂಥದ್ದು ಬಿ ಕೆ ಹರಿಪ್ರಸಾದ್ ಅವರ ಪರವಾಗಿ. ಬಿ ಕೆ ಹರಿಪ್ರಸಾದ್ ಅವರು ಮೊಟ್ಟ ಮೊದಲ ಬಾರಿಗೆ ಸಚಿವರಾಗಬೇಕು ಅಂತ ಅಂದ್ಕೊಂಡಿದ್ರು. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಪಟೇಲ್ರು ನೇರ ಸಂಪರ್ಕದಲ್ಲೇ ಇದ್ದಾರೆ. ಪಟೇಲ್ರೆ, ಇಲ್ಲಿ ಮೇನ್ ಆಗಿ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಬೇಕು ಅನ್ನುವಂಥ ಕನಸು ಕೂಡ ಇದೆ ಬಿ ಕೆ ಹರಿಪ್ರಸಾದ್ ಅವರಿಗೆ. ಅದರ ಜೊತೆಗೆ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನನ ಅಥವಾ ಓನ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನನ, ಏನ್ ಲೆಕ್ಕಾಚಾರ? ಮಾತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಪೃಥ್ವಿರಾಜ್ ಇದೀಗ ಬಿ ಕೆ ಹರಿಪ್ರಸಾದ್ ಅವರ ಹೆಸರನ್ನ ಪರಿಗಣನೆಗೆ ಸಂಬಂಧಪಟ್ಟ ಹೈಕಮಾಂಡ್ ಪರಿಶೀಲನೆ ನಡೆಸ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬಿ ಕೆ ಹರಿಪ್ರಸಾದ್ ರವರು ಅಹಿಂದ ನಾಯಕರು ಕೂಡ ಹೌದು, ಈಡಿಗ ಸಮುದಾಯದವರಾಗಿದ್ರು ಕೂಡ ಅಹಿಂದ ಮತ ಬ್ಯಾಂಕನ್ನು ಗಟ್ಟಿಯಾಗಿ ಉಳಿಸಿಕೊಳ್ತಕ್ಕಂಥ ತಾಕತ್ತಿರ್ತಕ್ಕಂಥದ್ದು ಮತ್ತು ಗಟ್ಟಿಯಾಗಿ ಅಹಿಂದ ಪರ ಧ್ವನಿ ಅಂತಲೇ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಕೆ ಪಿ ಸಿ ಸಿಗೆ ಪಕ್ಷದ ನಿಷ್ಠಾವಂತರು ಬೇಕು, ಸ್ವಲ್ಪ ಒಂದಷ್ಟು ತಾಕತ್ತಿರುವಂಥವ್ರು ಬೇಕು ಮತ್ತು ಒಂದಷ್ಟು ಕೆಪಾಸಿಟಿ ಇರ್ತಕ್ಕಂಥವ್ರು ಬೇಕು. ಜೊತೆಗೆ ಪಕ್ಷವನ್ನು ಎಲ್ಲ ಕಾರಣದಲ್ಲೂ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಪಕ್ಷ ಮತ್ತು ಪಕ್ಷದ ನಾಯಕರನ್ನು ಡಿಪೆಂಡ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಬೇಕು ಮತ್ತು ವಿಪಕ್ಷಗಳಿಗೆ ವಿರುದ್ಧ ಮಾತನಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಬೇಕು ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ಮಾಡ್ತಿರ್ತಕ್ಕಂಥವ್ರು ಅದು ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಹರಿಪ್ರಸಾದ್ ಅವರು. ಮತ್ತು ಶಿವಕುಮಾರ್ ಕಟ್ಟಿ ಹಾಕೋರು ಬೇಕೇನೋ ಇಲ್ಲ, ಯಾಕಂದ್ರೆ ಹೇಳಿದ್ರೆ ಹರಿಪ್ರಸಾದ್ ಪಕ್ಷದ ವಿಚಾರದಲ್ಲಿ ಆತ ಪಕ್ಷನಿಷ್ಠ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು, ಪಕ್ಷದ ವಾರಿಯರ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಮತ್ತು ಅಹಿಂದ ಮತ ಬ್ಯಾಂಕ್ ಗಟ್ಟಿಗೊಳಿಸ್ಲಿಕ್ಕೆ ಕೂಡ ಹರಿಪ್ರಸಾದ್ ಅಂತ ಅಗತ್ಯತೆ ಕೂಡ ಇರುವಂಥದ್ದು ಮತ್ತು ಅಹಿಂದ ಸಮುದಾಯದ ಜೊತೆಗೆ ಅಹಿಂದ ಒಕ್ಕೂಟದ ಜೊತೆಗೆ ಅಹಿಂದ ಸಂಘಟನೆಗಳ ಜೊತೆಗೆ ಬಿ ಕೆ ಹರಿಪ್ರಸಾದ್ ಅವರು ತನ್ನದೇ ಆದ ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಪರೋಕ್ಷವಾಗಿ ಬಿ ಕೆ ಹರಿಪ್ರಸಾದ್ ಬೆನ್ನಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ನಿಂತಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಕೂಡ ಅಹಿಂದ ಸಮುದಾಯದವರು ಆಗಿರೋ ಕಾರಣಕ್ಕಾಗಿ ಬಿ ಕೆ ಹರಿಪ್ರಸಾದ್ ರವರು ಕೆಪಿಸಿಸಿ ಅಧ್ಯಕ್ಷರಾದರೆ ಅವರು ಕೂಡ ಬೆಂಬಲವನ್ನು ನೀಡ್ತಾರೆ. ಇದರಿಂದ ಪಕ್ಷ ಸಂಘಟನೆ ಕೂಡ ಅನುಕೂಲ ಆಗುತ್ತೆ, ಪಕ್ಷದ ಶಿಸ್ತಿನ ಸಂಘಟನೆಗೆ ಇದು ಸಹಾಯ ಆಗುತ್ತೆ ಎಂಬ ಲೆಕ್ಕಾಚಾರದ ಹೈಕಮಾಂಡ್ ಇರತಕ್ಕಂಥದ್ದು. ಹಾಗಾಗಿ ಇದೀಗ ಬಿ ಕೆ ಹರಿಪ್ರಸಾದ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಪೃಥ್ವಿ, ಇಲ್ಲಿ ಮೇನ್ಲಿ ಚಿದಾನ್ ಪಟೇಲ್ ಏನೇ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಕಡಿವಾಣ ಹಾಕಬೇಕು. ಕಂಪ್ಲೀಟ್ ಆಗಿ ಎಲ್ಲ ನೀತಿ ನಿರ್ಣಯ ನಿರ್ಧಾರಗಳನ್ನ ಅವರೊಬ್ಬರೇ ತೆಗೆದುಕೊಂಡು ಬಿಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನಾದ್ರೂ ಡಮ್ಮಿ ಆಗ್ಬಿಟ್ರೆ ಅನ್ನುವಂಥದ್ದು ಕೂಡ ಸಿದ್ದರಾಮಯ್ಯನವರ ಬಣಕ್ಕೆ ಇರುವಂತಹ ಆತಂಕ. ಸೊ ಆ ಒಂದು ಕಾರಣಕ್ಕೋಸ್ಕರ ಆಲ್ಮೋಸ್ಟ್ ಬಿ ಕೆ ಹರಿಪ್ರಸಾದ್ಗೆ ಕಟ್ಟುವಂತ ಸಾಧ್ಯತೆ ಇದೆಯಾ? ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಎದುರಿಸುವಂತ ತಾಕತ್ತು ದಮ್ಮು, ಅದರ ಜೊತೆಗೆ ಹೈಕಮಾಂಡ್ ನ ಒಂದು ಸಪೋರ್ಟ್ ಕೂಡ ಬಿ ಕೆ ಹರಿಪ್ರಸಾದ್ಗಿದೆ. ಒನ್ ಮ್ಯಾನ್ ಶೋ ಆಗಬಾರ್ದು ಕೂಡ ಲೆಕ್ಕಾಚಾರ, ಜೊತೆಗೆ ಪಕ್ಷ ಸಂಘಟನೆ ಕೂಡ ಆಗಬೇಕಾಗಿರ್ತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿರೋ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಅಹಿಂದ ಮತಗಳು ಚದುರಿ ಹೋಗ್ತವೆ ಎಂಬ ಆತಂಕ ಕೂಡ ಇರುವಂಥದ್ದು. ಹಾಗಾಗಿ ಮತ್ತು ಬಿ ಜೆ ಪಿ ಕೂಡ ಅಹಿಂದ ಮತಗಳನ್ನು ಪಡೆದುಕೊಳ್ಳಲಿಕ್ಕೆ ಒಂದಷ್ಟು ಸ್ಟ್ರಾಟಜಿಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ವಿಪಕ್ಷ ನಾಯಕನಾಗಿ ಅಹಿಂದ ಸಮುದಾಯದ ಒಬ್ಬರನ್ನ ಮಾಡಬೇಕು ಅಂತೇಳಿ ಲೆಕ್ಕಾಚಾರ ಹಾಕಿರ್ತಕ್ಕಂಥದ್ದು ಮತ್ತು ಎಲ್ಲೊಂದು ಕಡೆ ಅಹಿಂದ ಮತಗಳು ಒಂದಷ್ಟು ಬೇಸರಗೊಂಡಿದ್ದಾವೆ ಅನ್ನೋ ಲೆಕ್ಕಾಚಾರ, ಅದರಲ್ಲೂ ಕೂಡ ಕುರುಬ ಸಮುದಾಯದ ಮತಗಳು ಬೇಸರಗೊಂಡಿದ್ದಾವೆ ಅಂತ ಎಂಬ ಮಾತು ಇರ್ತಕ್ಕಂಥದ್ದು. ಹಾಗಾಗಿ ಬಿ ಕೆ ಹರಿಪ್ರಸಾದ್ ರವರು ಕೆಪಿಸಿಸಿ ಅಧ್ಯಕ್ಷರಾದರೆ ಔಟ್ ಆ್ಯಂಡ್ ಔಟು ಸಿದ್ದರಾಮಯ್ಯನವರು ಕೂಡ ಬೆಂಬಲವನ್ನು ಕೊಡ್ತಾರೆ. ಇದರಿಂದ ಎಲ್ಲೊಂದು ಕಡೆ ಅನುಕೂಲ ಆಗುತ್ತೆ ಮತ್ತು ಅಹಿಂದ ಮತವನ್ನು ಬೇರೆ ಕಡೆ ಚದರದಂತೆ ನೋಡ್ಕೊಳ್ಳಿಕ್ಕೆ ಹರಿಪ್ರಸಾದ್ಗೆ ಆ ಶಕ್ತಿ ಇರ್ತಕ್ಕಂಥದ್ದು ಮತ್ತು ಇಡೀ ಕರ್ನಾಟಕದ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸುಮಾರು 17ರಿಂದ 20 ರಾಜ್ಯಗಳಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿರ್ತಕ್ಕಂಥದ್ದು, ರಾಜ್ಯಸಭೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಿರುವಂಥದ್ದು ಮತ್ತು ಕರ್ನಾಟಕದ ರಾಜಕೀಯ ಎಲ್ಲ ರಾಜಕೀಯದ ಒಳವರ್ಮ ಮತ್ತು ಹೊರವರ್ಮ ಎಲ್ಲವೂ ಕೂಡ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಹರಿಪ್ರಸಾದ್ ಹೆಸರು ಇದೀಗ ಕನ್ಸಿಡರ್ ಮಾಡಲಿಕ್ಕೆ ಹೈಕಮಾಂಡ್ ಎಲ್ಲೊಂದು ಕಡೆ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಕೆಲ ದಿನಗಳ ಹಿಂದೆ ಹರಿಪ್ರಸಾದ್ ರವ್ರನ್ನ ಹೈಕಮಾಂಡ್ನ ಕೆಲವು ನಾಯಕರು ಕರೆದು 1-to-1 ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು ಮತ್ತು ಹರಿಪ್ರಸಾದ್ ರವರು ಮಂತ್ರಿ ಮಾಡಿ ಇಲ್ಲ ರಾಜ್ಯಸಭೆ ಕಳಿಸಿ ಅಂತೇಳಿ ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಹಾಗಾಗಿ ಎಲ್ಲೊಂದು ಕಡೆ ಹರಿಪ್ರಸಾದ್ ರವರು ಇಷ್ಟು ವರ್ಷ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ, ನಿಷ್ಠಾವಂತ ಕೆಲಸಗಾರನಾಗಿ ವಿಪಕ್ಷಗಳ ವಿರುದ್ಧ ಹರಿಯಾಯ್ದು ಮತ್ತು ಸಿದ್ಧಾಂತಕ್ಕೆ ಬದ್ಧರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ಗೂ ಕೂಡ ಅವ್ರ ಬಗ್ಗೆ ಒಂದಷ್ಟು ಒಲವಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿಯವರ ಅತ್ಯಾಪ್ತ ಆಗಿರ್ಬೋದು ಮತ್ತು ಸೋನಿಯಾ ಗಾಂಧಿಯವರ ಶಿಷ್ಯ ಅಂತಲೇ ಕರೆಸ್ಕೊಳ್ತಕ್ಕಂಥವ್ರು. ಹಾಗಾಗಿ ಹರಿಪ್ರಸಾದ್ ಅವರ ಹೆಸರು ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಪೃಥ್ವಿ, ಕಾದೋಣ ಏನಾಗುತ್ತೆ ಅಂತ. ಧನ್ಯವಾದ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.